ಕರ್ನಾಟಕ ಯಕ್ಷಭಾರತಿ ಪುತ್ತೂರು ಜಂಟಿ ಸಹಭಾಗಿತ್ವದಲ್ಲಿ ಮಂಗಳೂರು ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗಳದಲ್ಲಿ 12ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಕಲಾ ಸಂಭ್ರಮ ಕನ್ನಡ ನುಡಿ ಹಬ್ಬ ತಾಳಮದ್ದಳೆ ಸಪ್ತಾಹ ನಡೆಯುತ್ತಿದೆ. 4ನೇ ದಿನ ಕುಂಬ್ಳೆ ಶ್ರೀಧರರಾವ್ ಸಂಸ್ಮರಣಾ ಸಭಾ ಕಾರ್ಯಕ್ರಮದಲ್ಲಿ ಯಕ್ಷಾಂಗಣದ ಕಾರ್ಯಾಧ್ಯಕ್ಷರು ಭಾಸ್ಕರ ಕುಕ್ಕುವಳ್ಳಿ ಸರ್ವರನ್ನ ಸ್ವಾಗತಿಸಿದರು. ಮುಖ್ಯ ಅತಿಥಿ ಧಾರ್ಮಿಕ ಉಪನ್ಯಾಸಕರು ಅಳಪೆ ಕರ್ಮ ಸತ್ಸಂಗ ಸಮಿತಿ ಸಂಚಾಲಕರು ವಾಸುದೇವ ಆರ್ ಕೊಟ್ಟಾರಿ ಮತ್ತು ಕಡಬದ್ವಯ ಸಂಸ್ಮರಣಾ ಸಮಿತಿ ಅಧ್ಯಕ್ಷರು ಸುಂದರಾಚಾರ್ಯ ಬೆಳುವಾಯಿ ಉಪಸ್ಥಿತರಿದ್ದು, ರೆಡ್ ಕ್ರಾಸ್ ಸೊಸೈಟಿ ಜಿಲ್ಲಾ ಅಧ್ಯಕ್ಷರು ಶಾಂತಾರಾಮ ಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಿದರು. ಕಣಿಪುರ ಯಕ್ಷಗಾನ ಪತ್ರಿಕೆ ಸಂಪಾದಕರು ಎಂ ನಾರಾಯಣ ಚಂಬೇಲ್ತಿಮಾರ್ ಕುಂಬಳೆ ಶ್ರೀಧರ ರಾಯರ ಸಂಸ್ಮರಣ ಭಾಷಣವನ್ನ ಮಾಡಿದರು. ವಾಸುದೇವ ಆರ್ ಕೊಟ್ಟಾರಿ ಅವರಿಗೆ ಸನ್ಮಾನದ ಗೌರವವನ್ನು ಮಾಡಲಾಯಿತು. ಹರಿದಾಸರು ದೇವಕೇತನೆಯ ಕೂಡ್ಲು ಮಹಾಬಲ ಶೆಟ್ಟಿ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಕರುಣಾಕರ್ ಶೆಟ್ಟಿ ಪಣಿಯೂರು, ಎಂ ಸುಂದರ್ ಶೆಟ್ಟಿ, ಕರುಣಾಕರ್ ಶೆಟ್ಟಿ, ಲಕ್ಷ್ಮೀನಾರಾಯಣ ರೈ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 4ನೇ ದಿನ ಶ್ರೀ ವಾಣಿ ವಿಲಾಸ ಯಕ್ಷಗಾನ ಬಳಗ ಕಟೀಲು ಇವರಿಂದ ತ್ರಿಶಂಕು ಸ್ವರ್ಗ ಪ್ರಸಂಗ ಮೂಡಿಬಂತು. ಇವತ್ತು ಈ ಯಕ್ಷಗಾನ ಅಂತ ಹೇಳಿದಾಗ ನಮಗೆ ನಮ್ಮ ಬಾಲ್ಯ ನೆನಪಾಗ್ತದೆ. ಯಾಕಂದರೆ ನಾನು ಕುಂದಾಪುರದ ಒಂದು ಕುಗ್ರಾಮದಲ್ಲಿದ್ದರೂ ಆಗ PUC ಯಕ್ಷಗಾನವೇ ನಮಗೆ ಒಂದು ಎಂಟರ್ಟೈನ್ಮೆಂಟ್, ಬೇರೆ ಯಾವುದೇ ಎಂಟರ್ಟೈನ್ಮೆಂಟ್ ಎದ್ದರೆ ಯಕ್ಷಗಾನ ನೋಡಲಿಕ್ಕೆ ಹೋಗೋದು. ಆದರೆ ಆ ಯಕ್ಷಗಾನದಲ್ಲಿ ನಾವು ನಮ್ಮ ಬದುಕನ್ನು ಕಲಿತುಕೊಂಡಿದೆ. ಇವತ್ತು ಮಕ್ಕಳಿಗೆ ಯಕ್ಷಗಾನ ಇರ್ಬೋದು, ಸಂಸ್ಕಾರ ಇರ್ಬೋದು, ಯಾವುದನ್ನು ಕಲೀಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಯಾಕಂದರೆ ಮಾಧ್ಯಮ ಆ ರೀತಿ ಇದೆ. ಹಾಗಾಗಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಭಾಸ್ಕರ ಇವರು ಉಲ್ಲೇಖಿಸಿದರು, ಸುಮಾರು ಜನ ಯಕ್ಷಗಾನ ಕಲಾವಿದರನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಿದರೆ ನಮಗೆ ಬಹಳ ಒಂದು ಕಷ್ಟದ. ಯಾಕಂತ ಹೇಳಿದರೆ ಅದೇ ರೀತಿಯ ಹೊಸ ಯಕ್ಷಗಾನ ಕಲಾವಿದರು ಅಥವಾ ನಮ್ಮ ಈ ರೀತಿಯ ಒಂದು ಇದಕ್ಕೆ ಜನ ಪುನಃ ಬರ್ತಾ ಇದ್ದಾರಾ, ಬರಬೇಕಂತ ಹೇಳೋ ನಿಟ್ಟಿನಲ್ಲಿ ಈ ಕೆಲಸ ಆಗಬೇಕು. ಅಟ್ಲೀಸ್ಟ್ ಮುಂದಿನ ಜನ್ರೇಷನ್ಗೆ ನಮ್ಮ ಈ ಒಂದು ಸಂಸ್ಕಾರ, ಈ ಯಕ್ಷಗಾನ ಇರ್ಬೋದು ಅಥವಾ ತಾಳಮದ್ದಲೆ ಇರುವುದನ್ನು ಮುಟ್ಟಿಸಬೇಕಂತ ಹೇಳುವ ಚಿಂತನೆಯಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ಖಂಡಿತ ಇದು ಬೇಕು. ನಮ್ಮ ಶ್ರೀಧರಣ್ಣ 64 ವರ್ಷಗಳ ಸಕ್ರಿಯ ಯಕ್ಷಗಾನದ ಜೀವನವನ್ನು ನಡೆಸುತ್ತಿರುವಾಗಲೇ ಅಗಲಿ ಹೋದಂಥ 75 ದಾಟಿದ 77ರ ಕಲಾವಿದರಾಗಿದ್ದರು. ಅಂದರೆ ಇಡೀ ದೇಶದಲ್ಲಿ, ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಇಡೀ ದೇಶದಲ್ಲೇ ಎಲ್ಲ ವೃತ್ತಿ ಕ್ಷೇತ್ರಗಳಿಗಿಂತ ಭಿನ್ನವಾಗಿ ಯಕ್ಷಗಾನದ ಕಲಾವಿದನೊಬ್ಬ ತನ್ನ ಬದುಕನ್ನೇ ಯಕ್ಷಗಾನಕ್ಕೆ, ತಾಳಮದ್ದಲೆ ಇರಬಹುದು, ಯಕ್ಷಗಾನ ಇರಬಹುದು, ಒಟ್ಟು ಕಲೆಗೆ ಸಮರ್ಪಿಸಿ ಇಡೀ ಜೀವನವನ್ನು ಕಲೆಗಾಗಿ ದುಡಿಸಿಕೊಳ್ಳುವಂಥ ಅಪರೂಪದ ಕಲಾವರ್ಗ ಇದ್ದರೆ ಅದು ಯಕ್ಷಗಾನ ಮಾತ್ರ. 1962ರಲ್ಲಿ ನಮ್ಮ ಕುಂಬಳೆಯ ಗಾಂಧಿ ಮೈದಾನದಿಂದ ಕುಂಡಾವು ಮೇಳದ ಲಾರಿ ಹತ್ತಿ ಹೊರಟಂಥ ಒಬ್ಬ ಸಾಧಕ ಕಲಾವಿದ ಕುಂಬಳೆ ಶ್ರೀಧರಣ್ಣ. ಅವರು ನಾಯ್ಕಾಪಿನಲ್ಲಿ ಮಗ್ಗದ ಕೆಲಸವನ್ನು ಮಾಡ್ತಾ ಇದ್ರು. ಆ ಮಗ್ಗದ ಕೆಲಸ ಮಾಡುತ್ತಿರುವಾಗಲೇ ಯಕ್ಷಗಾನದ ಮೇಲೆ ಅಪಾರ ಆಸಕ್ತಿಯನ್ನು ಹೊಂದಿದ್ರು. ಸ್ವಲ್ಪ ಯಕ್ಷಗಾನ ಕಲಿತಿದ್ರು. ಆವಾಗ ಕಲಿತವರಿಗೆಲ್ಲ ಈಗಿನ ಹಾಗೆ ವೇದಿಕೆಯನ್ನು ಅವಕಾಶಗಳೇ ಇರುವುದಿಲ್ಲ. ಕುಂಡಾವು ಮೇಳದ ಆಟ ಕುಂಬಳೆಗೆ ಬಂದಿತ್ತು. ಬಂದದ್ದನ್ನು ನೋಡಲಿಕ್ಕೆ ಹೋಗಿ ಟಿಕೆಟ್ ತೆಗಲಿಕ್ಕೆ ಹಣ ಇಲ್ಲದೆ ಪರದೆಯನ್ನು, ಚೌಕಿಯ ಟೆಂಟಿನ ಪರದೆಯನ್ನು ಎತ್ತಿ ಅದರ ಒಳಗೆ ನುಗ್ಗಿ ಹೋಗಿ ಚೌಕಿಯಲ್ಲಿ ವೇಷ ಮಾಡುವುದನ್ನು ಗಾಬರಿ ಕಾತರದೆಯನ್ನು ನೋಡ್ತಾ ಇರುವಾಗ ಈ ವೇಷ ಮಲ್ಪನ ಅಂತ ಯಾರೋ ಹಿರಿಯರು ಕೇಳ್ತಾರೆ. ಹಾಗೆ ಮಾಡ್ತೇನೆ ಅಂತ ಉತ್ಸಾಹದಲ್ಲಿ ಹೇಳ್ತಾರೆ. ಹಾಗೆ ರಂಗಸ್ಥಳಕ್ಕೆ ಹೋಗೋ ಕಲಾವಿದ ಬರ್ತಿ 62 ವರ್ಷ ಯಕ್ಷಗಾನ ಜಗತ್ತಿನಲ್ಲಿ ಒಬ್ಬ ತಾರಾ ಕಲಾವಿದನಾಗಿ ರಾರಾಜಿಸುತ್ತಲಿರುವಾಗಲೇ ಅವರು ಇಹಲೋಕಕ್ಕೆ ತ್ಯಜಿಸುತ್ತಾರೆ ಅಂತ ಆದದ್ದು ಅವರ ಬದುಕಿನ ದೊಡ್ಡ ಅಧ್ಯಾಯ. 6 ದಶಕಗಳ ಕಲಾಜೀವನದ ಅಧ್ಯಾಯ. ಈ ಕಾಲೋಡು ಇಂಚಿ ಸ್ಪೀಡ್ ಪೋಪಣಂಚಿನ ಈ ಕಾಲೋಡ್ಲ ನಮ್ಮ ಯಕ್ಷಗಾನದ ಬಗ್ಗೆ ಇದು ಚಿಂತನೆ ಮಲ್ಪಣಂಚಿನ ಈ ಜೀವರಾಶಿಗಳು ಉಳ್ಳತ್ತ ಈ ಮಣ್ಣಿಗೆ ನನ್ನ ಸಾವಿರ ಪ್ರಣಾಮ. ತುಳುನಾಡು ಪುಟ್ನಗಳು ಪ್ರಪಂಚೋಡು ಮೀನುಕೋರಿಗೆ ಬಂದ ಎಂಚಿನ ಈ ತುಳುನಾಡದ ದೈವ ದೇವರು ದೇವಸ್ಥಾನ ತುಳುನಾಡು ಪುರ ದೇವಸ್ಥಾನ ಪ್ರತಿಷ್ಠೆ ಮಂತಿನ ಉದ್ಭವ ದೇವಸ್ಥಾನ ಪುರ ಕೆಲಪುರ ಘಟ್ಟದ ಉದ್ಭವ
ಶರವಾಡು ಕಲ್ದ್ರೆ ಪೂರ ಉದ್ಭವ ಆತಿನ ದೇವಸ್ಥಾನ ಅಂಚಾದ ಈ ಮಣ್ಣದ ಪ್ರತಿಯೊಂದು ಕನಗನೊಟ್ಲ ಆಧ್ಯಾತ್ಮಿಕ ಚಿಂತನೆ ಉಂಡು. ಅಂಚಾದ ಯಕ್ಷಗಾನ ನಮ್ಮ ತುಳುನಾಡದ ಮಲ್ಲೊಂದು ಸಂಪತ್ತು. ಆಂಡ ನಮ್ಮ ಯಕ್ಷಗಾನ ಉಂಡತೆ ಐಕೊಂಜಿ ಸರಿಸಾಟಿ ಆಯ್ನ ಪ್ರಪಂಚಡು ಬೊಕ್ಕೊಂಜಿ ಕಲಾ ವೇದಿಕೆ ಇಚ್ಚಿ ಅವು ಸ್ವತಃ ಪಾತಿರ್ನು